Hello everyone, welcome to Square Catalyst. So today in this class we are going to start with the last topic. Okay, that is 6.5 digits in disguise. So disguise ಅಂದ್ರೆ ಏನು ಹೈಡ್ ಆಗಿರೋದು. ಓಕೆನಾ? ಸೊ ಅಂದ್ರೆ ನಮಗೆ ಡಿಜಿಟ್ಸ್ ಕಾಣಿಸಲ್ಲ ಯಾಕೆ ಅಂತಂದ್ರೆ ಡಿಜಿಟ್ಸ್ ನ ಲೆಟರ್ ರೂಪದಲ್ಲಿ ಎಕ್ಸ್ಪ್ರೆಸ್ ಮಾಡಿರ್ತೀವಿ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಫಸ್ಟ್ ಕ್ವೆಶ್ಚನ್. 0 ಇಂದ 9 ವರೆಗೂ ಮಾತ್ರ ನಂಬರ್ಸ್ನ ಯೂಸ್ ಮಾಡಬೇಕು. ಅಂದ್ರೆ ಯಾವುದೋ ಒಂದು ಲೆಟರ್ ಅಂತ ಅಂದ್ರೆ ಅದು 0 ಇಂದ 9 ವರೆಗೂ ಮಾತ್ರ ಇರುತ್ತೆ. 10, 11, 12 ಈ ರೀತಿ 2 ಡಿಜಿಟ್ಸ್ಗೆ ಹೋಗಲ್ಲ. ಓಕೆನಾ? ಸೊ ಈಗ ಇಲ್ಲಿ ಅಬ್ಸರ್ವ್ ಮಾಡಿ, ಟಿ 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 ಏನ್ ರೆಪ್ರೆಸೆಂಟ್ ಮಾಡ್ತಿದೆ? ಎಲ್ಲ ಸೇಮ್ ನಂಬರ್ ಅಂತ. ಓಕೆ, ಸೊ ಒಂದು ನಂಬರ್ನ ಅದೇ ನಂಬರ್ ಇಂದ 2 ಸತಿ ಆಡ್ ಮಾಡಿದ್ರೆ ನಮಗೆ 2 ಡಿಜಿಟ್ ನಂಬರ್ ಬರಬೇಕು. ಓಕೆ, ಸೊ ಯಾವ ನಂಬರ್ನ 3 ಟೈಮ್ಸ್ ಆಡ್ ಮಾಡಿದಾಗ 2 ಡಿಜಿಟ್ ಬರುತ್ತೆ ಚೆಕ್ ಮಾಡಿ. 0ನ, ಸೊ 0 ಎಷ್ಟು ಟೈಮ್ ಹಾಕಿದ್ರು 0ನೇ, ಸೊ 0 ಇಂದ ಆಗಲ್ಲ. 1 ಚೆಕ್ ಮಾಡಿ, 1 + 1 + 1 ವಿಲ್ ಬಿ 3, 2 ಡಿಜಿಟ್ ಬರಲ್ಲ. 2 ಅಗೇನ್ 2 3s 6 ಆಗುತ್ತೆ. 3 ನೋಡಿ, 3 3s 9, 4 ಇಂದ ಶುರುವಾಗ್ತಾ ಹೋಗುತ್ತೆ. ಓಕೆ, 4 ಇಂದ ನೆಕ್ಸ್ಟ್ ಯಾವ ನಂಬರ್ನ ಆಡ್ ಮಾಡಿದ್ರು ನಮಗೆ 2 ಡಿಜಿಟ್ಸ್ ಬರುತ್ತೆ. ಯಾಕಂದ್ರೆ 4 + 4 + 4 ವಿಲ್ ಬಿ 12. ಓಕೆ, 4 ಇಂದ ನೆಕ್ಸ್ಟ್ 9 ವರ್ಗು ನಮಗೆ 2 ಡಿಜಿಟ್ ನಂಬರೇ ಬರುತ್ತೆ. ಬಟ್ ದ ಥಿಂಗ್ ಇಸ್, ಇಲ್ಲಿ ಯಾವ ನಂಬರ್ ಬರುತ್ತೋ ಯೂನಿಟ್ ಡಿಜಿಟ್ ಅಲ್ಲೂ ಅದೇ ನಂಬರ್ ಬರಬೇಕು. ಓಕೆ, ಸೊ 4ನ 3 ಟೈಮ್ ಆಡ್ ಮಾಡೋದಂದ್ರೆ 4 3s ಅಲ್ವಾ, 4 3s 12 ಆಗುತ್ತೆ. ಸೊ 4 ಇರೋ ಜಾಗದಲ್ಲಿ ನಮಗೆ 2 ಬಂದಿದೆ, ಮೀನ್ಸ್ ಟಿ ಜಾಗದಲ್ಲಿ 2 ಬಂದಿದೆ. ಸೊ ದಿಸ್ ಇಸ್ ನಾಟ್ ಪಾಸಿಬಲ್. 5 ಇಂದ ಚೆಕ್ ಮಾಡಿ, 5 + 5 + 5 ಎಷ್ಟಾಗುತ್ತೆ? 15 ಆಗುತ್ತೆ. ಸೊ ಟಿ ಜಾಗದಲ್ಲಿ 5 ಬಂತಲ್ವಾ, ಇಲ್ಲೂ 5, ಇಲ್ಲೂ 5. ಸೊ ದ ಆನ್ಸರ್ ಹಿಯರ್ ಇಸ್ ಟಿ ಜಾಗದಲ್ಲಿ ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ವಾಟ್? 15 ಮೀನ್ಸ್ 5. ಟಿ ಈಸ್ ಈಕ್ವಲ್ ಟು 5 ಆಗುತ್ತೆ, ಯು ಇಸ್ ಈಕ್ವಲ್ ಟು 1 ಆಗುತ್ತೆ. ಸೊ ಯು ಟಿ ಜಾಗದಲ್ಲಿ, ಯು ಜಾಗದಲ್ಲಿ 1, ಟಿ ಜಾಗದಲ್ಲಿ 5 ಅಲ್ವಾ? ಸೊ ಇದೇ ರೀತಿ ನೀವು ಬೇರೆ ಕ್ವೆಶನ್ಸ್ಗಳಿಗೂ ಚೆಕ್ ಮಾಡಬೇಕು. ಸೊ ಟಿ ಕ್ಯಾನ್ ಇಟ್ ಬಿ 2 ಅಂತ ಕೇಳಿದ್ದಾರೆ. ಸೊ 2 ಆಗಕ್ಕೆ ಸಾಧ್ಯನಾ? ನೋ, ಯಾಕಂದ್ರೆ 2ನ 3 ಟೈಮ್ ಆಡ್ ಮಾಡಿದ್ರೆ ನಮಗೆ ಲೆಸ್ ದ್ಯಾನ್ 10 ಬರುತ್ತೆ, ಅಂದ್ರೆ 2 ಡಿಜಿಟ್ ಆಗಲ್ಲ. ಹಾಗೆ 3 ಕೂಡ. ಸೊ ದೆನ್ K2 ಕೊಟ್ಟಿದ್ದಾರೆ. ಸೊ ಇಲ್ಲಿ ಯೂನಿಟ್ ಡಿಜಿಟ್ ಕೊಟ್ಟಿರೋದ್ರಿಂದ ನಾವು ಡೈರೆಕ್ಟ್ ಆಗಿ ಆಡ್ ಮಾಡ್ಬೋದು. ಓಕೆನಾ? ಸೊ K2. ಸೊ ಯೂನಿಟ್ ಡಿಜಿಟ್ ಏನಾಗಕ್ಕೆ ಸಾಧ್ಯ? ಯೂನಿಟ್ ಡಿಜಿಟ್ 4 ಆಗ್ಲೇಬೇಕು. 4 ಜಾಗದಲ್ಲಿ ಏನಿದೆ ನೋಡಿ, ಎಂ ಇದೆ ಅಂತ ಅಂದ್ರೆ ಇಟ್ ಇಸ್ ಕನ್ಫರ್ಮ್ ದಟ್ ಎಂ ವ್ಯಾಲ್ಯೂ ಇಸ್ 4. ಸೊ ನೆಕ್ಸ್ಟ್ ಎಂ ಇದೆ ಅಂತಂದ್ರೆ ನೆಕ್ಸ್ಟ್ ಡಿಜಿಟ್ ಕೂಡ 4 ಬರ್ಬೇಕಲ್ವಾ? ಸೊ 4 ಯಾವಾಗ ಬರುತ್ತೆ ಅಂದ್ರೆ K+K ನ ಆಡ್ ಮಾಡಿದಾಗ ಯೂನಿಟ್ ಡಿಜಿಟ್ ಏನಾಗುತ್ತೆ? 4 ಆಗುತ್ತೆ. ಅಂಡರ್ಸ್ಟುಡ್? K+K ನ ಆಡ್ ಮಾಡಿದಾಗ ಯೂನಿಟ್ ಡಿಜಿಟ್ ಏನ್ ಬರಬೇಕು? 4 ಬರಬೇಕು. ಯಾಕಂದ್ರೆ ಈ 4 ಇದ್ರದ್ದು ಅಡಿಷನ್. ಓಕೆ, ಸೊ ಯಾವ ಎರಡು ನಂಬರ್ನ ಸೇಮ್ ನಂಬರ್ನ ಆಡ್ ಮಾಡಿದ್ರೆ ನಮಗೆ 4 ಬರುತ್ತೆ? ದಟ್ ಇಸ್ 7 + 7. 7 2s ಏನಾಗುತ್ತೆ? 14. ಅಂದಮೇಲೆ ಎಷ್ಟು ಬರುತ್ತೆ? ಕೆ ವ್ಯಾಲ್ಯೂ 7 ಆಗ್ಲೇಬೇಕು. ಓಕೆ, ಇನ್ ಯಾವ ನಂಬರ್ನ ಆಡ್ ಮಾಡಿದ್ರು ನಮಗೆ ಯೂನಿಟ್ ಡಿಜಿಟಲ್ 4 ಬರಲ್ಲ. ಸೊ K+K ಏನಾಗಬೇಕು? 14 ಆಗಬೇಕು. ಸೊ 14 ಅಂತಂದ್ರೆ 144 ಟೋಟಲ್ ಸಮ್ ಆಗುತ್ತೆ. ಸೊ ಎಂ ಜಾಗದಲ್ಲಿ 4, ಹೆಚ್ ಜಾಗದಲ್ಲಿ ಏನಿದೆ? 1. ಸೊ ಹೆಚ್ ವ್ಯಾಲ್ಯೂ ಇಸ್ 1. ಓಕೆ, ಎಸ್. ಸೊ ಕ್ಯಾನ್ ಇಟ್ ಬಿ 2? ಸೊ ಹೆಚ್ಚೇನಕ್ಕಾದ್ರೂ ಯಾವಾಗಾದ್ರೂ 2 ಆಗಕ್ಕೆ ಸಾಧ್ಯನಾ? ನೋ. ನೀವು 0 ಇಂದ 9 ವರೆಗೂ ನಂಬರ್ಸ್ನ ಆಡ್ ಮಾಡಿ ನಿಮಗೆ ಯಾವಾಗಲೂ ಕ್ಯಾರಿ ಆಗೋ ನಂಬರು 1ಗಿಂತ ಜಾಸ್ತಿ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಫಾರ್ ಎಕ್ಸಾಂಪಲ್ ಈಗ 19. ಓಕೆನಾ? ಸೊ 9 + 9 ಎಷ್ಟಾಗುತ್ತೆ? 18 ಆಗುತ್ತೆ. 1 ಕ್ಯಾರಿ. ಸೊ ಈ ಕ್ಯಾರಿ ಮಾಡೋದೇನಿದೆ ಇದು 1 ಅಷ್ಟೇ ಸಾಧ್ಯ. 2ನ ನಾವು ಯಾವಾಗಲೂ ಕ್ಯಾರಿ ಮಾಡಲ್ಲ. ಯಾಕಂದ್ರೆ ನಾವು ಸಿಂಗಲ್ ಡಿಜಿಟ್ನ 2 ಟೈಮ್ ಆಡ್ ಮಾಡಿದಾಗ ನಮಗೆ ಏನಾಗುತ್ತೆ? 1 ಅಷ್ಟೇ ಕ್ಯಾರಿ ಇರುತ್ತೆ. ಓಕೆ, 3 ಟೈಮ್ 4 ಟೈಮ್ ಆಡ್ ಮಾಡಿದಾಗ ಬರ್ಬೋದು. ಓಕೆ, ಬಟ್ 2 ಟೈಮ್ ಆಡ್ ಮಾಡಿದಾಗ 1ಗಿಂತ ಜಾಸ್ತಿ ಬರಲ್ಲ. ಯಾಕಂದ್ರೆ ಹೈಯೆಸ್ಟ್ ನಂಬರಿಗೇನೆ 2 ಟೈಮ್ ಆಡ್ ಮಾಡಿದಾಗ 18. ಸೊ 1 ಅಷ್ಟೇ ಕ್ಯಾರಿ ಆಗಕ್ಕೆ ಸಾಧ್ಯ. ಓಕೆನಾ? ಎಸ್. 3 ಆಗಕ್ಕೆ ಸಾಧ್ಯನಾ? ನೋ, ಇಟ್ ವೋಂಟ್ ಬಿ 3. ಸೊ ದೆನ್ ಈಗ ವೈ ಅಂದ್ರೆ ಸೇಮ್ ನಂಬರ್ ಇದೆ ಇಲ್ಲಿ. ನೆಕ್ಸ್ಟ್ ಝೆಡ್ಗೆ ಆಡ್ ಮಾಡಿದಾಗ 0 ಬರಬೇಕು. ಸೊ ಯಾವ್ಯಾವ ನಂಬರ್ನ ಆಡ್ ಮಾಡಿದಾಗ 0 ಬರುತ್ತೆ? ಸೊ 9 ಇಂದ 1ನ ಆಡ್ ಮಾಡಿದಾಗ್ಲೂ ನಮಗೆ 10 ಬರುತ್ತೆ. 8ಗೆ 2 ಆಡ್ ಮಾಡಿದಾಗ್ಲೂ 10 ಬರುತ್ತೆ. ಈ ರೀತಿ ನಮಗೆ 5 ಪೇರ್ ಸಿಗುತ್ತೆ. ಓಕೆ, ಸೊ 7 ಇಂದ 3 10, 6 ಇಂದ 4 ವಿಲ್ ಬಿ 10, 5 ಇಂದ 5 ವಿಲ್ ಬಿ 10. ಓಕೆ, ಸೊ 5 ಆಗಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ವೈ ಮತ್ತೆ ಝೆಡ್ ಇದೆ, 2 ಡಿಫ್ರೆಂಟ್ ನಂಬರ್ ಅಂತ ನಮ್ಗೆ ಅರ್ಥ ಆಯ್ತು. 6 + 4 ಆಗುತ್ತಾ? ಚೆಕ್ ಮಾಡಿ. 6 + 4 ಆದಾಗ 10 ಬರುತ್ತೆ, 1 ಕ್ಯಾರಿ ಆಗುತ್ತೆ. ಓಕೆ, ಸೊ ಇಲ್ಲಿ ಎಷ್ಟು ಬಂದಿರುತ್ತೆ? ಇದು 6 ಅಂತ ನಾವು ಕನ್ಸಿಡರ್ ಮಾಡಿರ್ತೀವಲ್ವಾ? 6ಗೆ +1 ಅಂದ್ರೆ 7 ಆಗಬೇಕು. ಬಟ್ ಇಲ್ಲಿ 2 ಡಿಜಿಟ್ ನಂಬರ್ ಇದೆ. ಓಕೆ, ನಾವು ಇಲ್ಲಿ 1 ನಂಬರ್, ಇಲ್ಲಿ ಕ್ಯಾರಿ ಆಬ್ವಿಯಸ್ಲಿ 1 ಆಗುತ್ತೆ. ಯಾಕಂದ್ರೆ ನಾನು ಈಗಲೂ ಹೇಳಿದೆ 2 ನಂಬರ್ ಆಡ್ ಮಾಡಿದಾಗ ಕ್ಯಾರಿ ಆಗೋದು 1 ಅಷ್ಟೇ.
2 ನಂಬರ್ ಇರುವಾಗ. ಸೊ 1 ಕ್ಯಾರಿ ಆಗ್ತಿದೆ ಅಂದರೆ 1ನ ಆ್ಯಡ್ ಮಾಡಿದಾಗ ನಮಗೆ 2 ಡಿಜಿಟ್ ನಂಬರ್ ಬರಬೇಕು. ಯಾವುದಕ್ಕೆ ಬರುತ್ತೆ? 7ಗೆ ಬರುತ್ತಾ? 7ಗೆ ಬರಲ್ಲ, 8ಗೂ ಬರಲ್ಲ, 9ಗೆ ಅಷ್ಟೇ ಪಾಸಿಬಲ್. ಓಕೆನಾ? 1ನ ಆ್ಯಡ್ ಮಾಡಿದಾಗ 2 ಡಿಜಿಟ್ ನಂಬರ್ ಬರೋದಕ್ಕೆ 9ಗೆ ಅಷ್ಟೇ ಸಾಧ್ಯ. ಅದಕ್ಕೆ ಈ ವೈ ವ್ಯಾಲ್ಯೂ ಏನಾಗುತ್ತೆ? ವೈ ವ್ಯಾಲ್ಯೂ ವಿಲ್ ಬಿ 9, ಝೆಡ್ ವ್ಯಾಲ್ಯೂ ವಿಲ್ ಬಿ 1. ಸೊ ಇವಾಗ ಚೆಕ್ ಮಾಡಿ. 9 + 1 ವಿಲ್ ಬಿ 10, 1 ಕ್ಯಾರಿ, 9 + 1 ವಿಲ್ ಬಿ 10. ಅಂದಮೇಲೆ ಝೆಡ್ ವ್ಯಾಲ್ಯೂ ಏನಾಯಿತು? ಝೆಡ್ ವ್ಯಾಲ್ಯೂ ಕೂಡ 1 ಆಯಿತು. ಇಲ್ಲಿ ನೋಡಿ, ಝೆಡ್ ವ್ಯಾಲ್ಯೂ ಸೇಮ್ ಇರಬೇಕು, ನಮಗೂ ಸೇಮ್ ಬಂದಿದೆ. ಓಕೆ, ಸೊ ಈಗ 5 + ಡಿ ವಿಲ್ ಬಿ 5. ಸೊ ಯಾವುದಾದ್ರೂ ನಂಬರ್ನ ನೀವು ಆ್ಯಡ್ ಮಾಡಿದರೆ ಸೇಮ್ ನಂಬರ್ ಯಾವಾಗ ಬರುತ್ತೆ? ಸೇಮ್ ನಂಬರ್ ಯಾವಾಗ ಬರುತ್ತೆ ಅಂದರೆ ನೀವು 0ನ ಆ್ಯಡ್ ಮಾಡಿದಾಗ ಮಾತ್ರ ಸೇಮ್ ನಂಬರ್ ಅಡಿಷನಲ್ಲಿ ಬರುತ್ತೆ. ಅಂದಮೇಲೆ ಡಿ ಏನಾಯಿತು? 0 ಆಯಿತು. ನಮಗೆ ಸಮ್ ಏನಾಗಬೇಕೀಗ? 5 ಡಿ ಪ್ಲೇಸಲ್ಲಿ 0 ಆಗಬೇಕು. ಓಕೆ, 0 ಯಾವಾಗ ಆಗಬೇಕು? ಇವೆರಡು ನಂಬರ್ನ ಆ್ಯಡ್ ಮಾಡಿದಾಗ ಆಗಬೇಕು. ಯಾಕಂದರೆ 5 + 0 ವಿಲ್ ಬಿ 5. ಇಟ್ ಇಸ್ ಓಕೆ. ಸೊ ಇದಾಗೋಯ್ತು. ಬಿ + 3 ಮಾಡಿದಾಗ ಇಲ್ಲಿ 0 ಬರಬೇಕು ಅಂದರೆ 2 ಡಿಜಿಟ್ ನಂಬರ್ ಬರಬೇಕು. ಸೊ ಇಲ್ಲಿ 0 ಬರಬೇಕು ಅಂದರೆ ಆಬ್ವಿಯಸ್ಲಿ 2 ಡಿಜಿಟ್ ನಂಬರ್ ಏನಾಗಿರಬೇಕು? 10 ಆಗಿರಬೇಕು. ಯಾಕಂದರೆ ಕ್ಯಾರಿ ನಮಗೆ 1ಗಿಂತ ಜಾಸ್ತಿ ಆಗಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ಬಿ + 3 10 ಆಗಬೇಕು ಅಂದರೆ ಯಾವ ನಂಬರ್ ಆ್ಯಡ್ ಮಾಡಬೇಕು? ವಿ ಶುಡ್ ಆ್ಯಡ್ 7. ಸೊ 7 + 3ನೇ ನಮಗೆ 10 ಆಗೋದು. ಸೊ ಅಂದರೆ ಈ ವ್ಯಾಲ್ಯೂ ಏನಾಯ್ತು? ಈಗ 1 ಆಯಿತು. ಈ ವ್ಯಾಲ್ಯೂ ಇಸ್ 1, ಬಿ ವ್ಯಾಲ್ಯೂ ಇಸ್ 7. ಓಕೆನಾ? ಸೊ ಇಟ್ ಇಸ್ 75, then 30. We will get 5, 10, 105 ಆಯಿತು. ಸೊ ಡಿನೂ ಆಯಿತು, ಈ ವ್ಯಾಲ್ಯೂನೂ ಸಿಕ್ತು. ಕೆ ಪಿ ಇದೆ, ಪಿ ಆರ್. ಓಕೆ, ಸೊ ಪಿ ವ್ಯಾಲ್ಯೂ ಇಲ್ಲಿ ಸೇಮ್ ಇದೆ, ಇಲ್ಲೂ ಸೇಮ್ ವ್ಯಾಲ್ಯೂ ಬರುತ್ತೆ. ಓಕೆನಾ? ಸೊ ನೀವು ಅರ್ಥ ಮಾಡ್ಕೊಳ್ಳಿ, ಯಾವುದಾದ್ರೂ 2 ನಂಬರ್ನ ಆ್ಯಡ್ ಮಾಡಿದಾಗ ಕ್ಯಾರಿ ಎಷ್ಟಾಗಬೇಕು? ಇಟ್ ಶುಡ್ ಬಿ 1. ಅರ್ಥ ಆಯ್ತಲ್ವಾ? ಸೊ ಈಗ ಪಿ ವ್ಯಾಲ್ಯೂ ಏನಾಗಿರಬೇಕು? ಪಿ ವ್ಯಾಲ್ಯೂ 1 ಆಗಿರಲೇಬೇಕು. ಯಾಕಂದರೆ ಕೆಗೆ ನಾವು ಹೈಯೆಸ್ಟ್ ವ್ಯಾಲ್ಯೂ 9 ಅಂತ ಕೊಟ್ರು ಇಟ್ ಇಸ್ 18. ಅಂದರೆ ಪಿ ಏನಾಯಿತು? 1 ಆಗಲೇಬೇಕು. ಸೊ ಪಿ ವ್ಯಾಲ್ಯೂ ಇಸ್ ಕ್ಲಿಯರ್, ಪಿ ವ್ಯಾಲ್ಯೂ ಇಸ್ 1. ಪಿ ಇಲ್ಲಿ 1 ಆಯಿತು ಅಂದರೆ ಇಲ್ಲೆಷ್ಟಾಗಬೇಕು? 1 + 1. ಆರ್ ವ್ಯಾಲ್ಯೂ ಏನಾಗುತ್ತೆ? 2. ಸೊ 1 ಅಂದಾಗ ಆರ್ ವ್ಯಾಲ್ಯೂ 2 ಆಗಬೇಕು. ಕೆ ವ್ಯಾಲ್ಯೂ ಯಾವ್ದು ಕೊಡಬೇಕು ನಾವಿಲ್ಲಿ? ಆರ್ ಇಸ್ ಶೂರ್ನೋ? ಸೊ ಇಲ್ಲೂ 2 ಬರಬೇಕು. ಪಿ ವ್ಯಾಲ್ಯೂನೂ ಗೊತ್ತು, 1 ಬರಬೇಕು. ಸೊ ಯಾವೆರಡು ನಂಬರ್ ಆ್ಯಡ್ ಮಾಡಿದ್ರೆ ನಮಗೆ 12 ಆಗುತ್ತೆ? ಇಟ್ ಇಸ್ 6. 6 + 6 ಆ್ಯಡ್ ಮಾಡಿದಾಗ 12 ಆಯಿತು. ಸೊ ಈಗ ಕೆ ವ್ಯಾಲ್ಯೂ ಏನು? 6 ಆಗುತ್ತೆ. ಪಿ ವ್ಯಾಲ್ಯೂ ಇಸ್ 1, ಆರ್ ವ್ಯಾಲ್ಯೂ ಇಸ್ 2. ಓಕೆ, ಸೊ ನೆಕ್ಸ್ಟ್ ಸಿ + 1 ಸಿ ಎಫ್ ಆಗುತ್ತೆ. ಸೊ ಈಗ ಮತ್ತೆ ನಿಮಗೆ ಕ್ಲೂ ಇದೆ ನೋಡಿ. ಸೊ ಇಲ್ಲಿ ಏನಿದೆ ನಂಬರು, ಆ ನಂಬರಿಗೆ ಬೈ ಚಾನ್ಸ್ ಕ್ಯಾರಿ ಆದರೆ ನಿಮಗೆ ಕ್ಯಾರಿ ಆಗೇ ಆಗುತ್ತೆ. ಯಾಕಂದರೆ ಸಿಂಗಲ್ ನಂಬರಿಗೆ ಹೈಯೆಸ್ಟ್ ನಂಬರ್ 9 ಅಂತ ಕೊಟ್ಟರು ಕ್ಯಾರಿ ಆದರೆ ಮಾತ್ರ 2 ನಂಬರ್ ಆಗೋದು. ಸೊ ಕ್ಯಾರಿ ಆಗುತ್ತೆ ಇವೆರಡರಿಂದ 1 ಆದಾಗ, ಸಮ್ ಆದಾಗ ಮಾತ್ರ ನಮಗೆ 2 ಡಿಜಿಟ್ ಬರೋದು. ಸೊ ನಾನು ಯಾಕೆ ಡೈರೆಕ್ಟ್ 1 ತಗೋತಾ ಇದ್ದೀನಿ, ಕ್ಯಾರಿ ಯಾಕೆ ಕನ್ಸಿಡರ್ ಮಾಡ್ತಿದ್ದೀನಿ ಅಂತಂದರೆ ಇಲ್ಲಿ 2 ಡಿಜಿಟ್ ಇದೆ. ಓಕೆ, 2 ಡಿಜಿಟ್ ಇಲ್ಲ ಆಗಬೇಕು ಅಂತಂದರೆ ಈ ನಂಬರು 2 ಡಿಜಿಟ್ ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ 0 ಇಂದ 9ವರೆಗೂ ಯೂಸ್ ಮಾಡ್ತಾ ಇದ್ದೀವಿ. ಸೊ ಈ ನಂಬರು ಕ್ಯಾರಿ ಆಗಿರೋ ನಂಬರ್ ಜೊತೆ ಆ್ಯಡ್ ಆಗಿ ಮಾತ್ರ ನಮಗೆ ಎಷ್ಟು ಬರುತ್ತೆ? 2 ಡಿಜಿಟ್ ಬರುತ್ತೆ. ಅಂದಮೇಲೆ ಸಿ ನಂಬರ್ನ ನಾವು ಪ್ರಿಡಿಕ್ಟ್ ಮಾಡ್ಬೋದಲ್ವಾ? ಇಟ್ ಇಸ್ 9. ಸೊ 9 ಆಯಿತು, ಇಲ್ಲಿ 1 ಆಯಿತು, ಸಿ ಅಗೇನ್ ಸಿ ಅಲ್ವಾ? 9 ಬರುತ್ತೆ. ಸೊ 9 + 1 ವಿಲ್ ಬಿ 10, 1 ಕ್ಯಾರಿ, 9 + 1 ವಿಲ್ ಬಿ 10. ಸೊ ಈಗ ಎಫ್ ವ್ಯಾಲ್ಯೂ ಏನಾಯಿತು? ಎಫ್ ವ್ಯಾಲ್ಯೂ ಇಸ್ 0, ಸಿ ವ್ಯಾಲ್ಯೂ ಇಸ್ 9. ಸೊ ಈ ರೀತಿ ನೀವು ಕ್ಲೂನ ಐಡೆಂಟಿಫೈ ಮಾಡಬೇಕು. ರ್ಯಾಂಡಮ್ ಆಗಿ ಜಸ್ಟ್ ನಂಬರ್ನ ಹಾಕೊಂಡು ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಲೆಂತಿ. ನೀವು ಗೆಸ್ ಮಾಡಬೇಕು. ಸೊ ಇಲ್ಲಿ ಸಿಂಗಲ್ ನಂಬರ್ ಇದೆ, ಸಿಂಗಲ್ ನಂಬರಿಂದ 2 ಡಿಜಿಟ್ ಪಾಸಿಬಲ್ ಇಲ್ಲ. ಅಂದಮೇಲೆ ಕ್ಯಾರಿ ಆಗೇ ಆಗುತ್ತೆ. ಕ್ಯಾರಿ ಆಗ್ತಿದೆ ಅಂದರೆ 1 ಅಷ್ಟೇ ಕ್ಯಾರಿ ಆಗಕ್ಕೆ ಸಾಧ್ಯ. ಯಾಕಂದರೆ 2 ನಂಬರ್ನ ಆ್ಯಡ್ ಮಾಡ್ತಿರೋದು. ಅದಕ್ಕೆ ನಾವು 1ಗೆ ಯಾವ ನಂಬರ್ ಆ್ಯಡ್ ಮಾಡಿದ್ರೆ 2 ಡಿಜಿಟ್ ಆಗುತ್ತೆ? ಇಟ್ ಈಸ್ ಓನ್ಲಿ ಪಾಸಿಬಲ್ ವಿತ್ 9 ಅಷ್ಟೇ. ಅಂದಮೇಲೆ ಸಿ ವ್ಯಾಲ್ಯೂ 9 ಆಗುತ್ತೆ. ಸೊ ಈ ರೀತಿ ಚೆಕ್ ಮಾಡೋದ್ರಿಂದ ಟೈಮ್ ಸೇವ್ ಆಗುತ್ತೆ. ಓಕೆನಾ? ಸೊ ಎಸ್, ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಫಿಗರ್ ಇಟ್ ಔಟ್ಸ್. ಸೊ ನೆಕ್ಸ್ಟ್ ಫೈಲಲ್ಲಿ ಮಾಡೋಣ. ಸೊ ಫಿಗರ್ ಇಟ್ ಔಟ್, ಇದು ಲಾಸ್ಟ್ ಫಿಗರ್ ಇಟ್ ಔಟ್ ಈ ಲೆಸನ್ದು. ಓಕೆನಾ? ಸೊ ಅ ಲೈಟ್ ಬಲ್ಬ್ ಇಸ್ ಆನ್. ಲೈಟ್ ಬಲ್ಬ್ ಯಾವ ಕಂಡೀಷನಲ್ಲಿದೆ? ಆನಲ್ಲಿದೆ. ಇದು ಡಾರ್ಜಿ ಟಾಗಲ್ಸ್ ಇಟ್ಸ್ ಸ್ವಿಚ್ 77 ಟೈಮ್ಸ್. ಸೊ ಎಷ್ಟು ಟೈಮ್ ಸ್ವಿಚ್ನ ನಾವು ಟಾಗಲ್ ಮಾಡ್ತಿದ್ದೀವಿ ಅಂದರೆ ದಟ್ ಇಸ್ 77 ಟೈಮ್. ವಿಲ್ ದ ಬಲ್ಬ್ ಬಿ ಆನ್ ಆರ್ ಆಫ್ ಆ್ಯಂಡ್ ವೈ? ಸೊ ಈಗ ಫಸ್ಟ್ ಅಬ್ಸರ್ವ್ ಮಾಡೋಣ. ಸೊ ಸ್ವಿಚ್ ಏನಾಗಿದೆ? ಸ್ವಿಚ್ಚು ಆನ್ ಆಗಿದೆ. ಸೊ ಇಲ್ಲಿ ಆಫ್ ಬರೆಯೋಣ. ಓಕೆ, ಸ್ವಿಚ್ ಯಾವ ಕಂಡೀಷನಲ್ಲಿದೆ? ಆನಲ್ಲಿದೆ. ಸೊ ನಾವು ಒಂದ್ಸತಿ ಟಾಗಲ್ ಮಾಡಿದಾಗ ನಮಗೇನಾಗುತ್ತೆ? ಸ್ವಿಚ್ಚು ಆಫ್ ಆಗುತ್ತೆ. ಓಕೆ, 2 ಟೈಮ್ ಮಾಡಿದಾಗ ಮೀನ್ಸ್ ಸೆಕೆಂಡ್ ಟೈಮ್ ಟಾಗಲ್ ಮಾಡಿದಾಗ ಆನ್ ಆಗುತ್ತೆ, 3rd ಟೈಮ್ ಆಫ್, 4th ಟೈಮ್ ಆನ್, 5th ಟೈಮ್ ಆಫ್. ಸೊ ನೀವಿಲ್ಲಿ ಈ ಪ್ಯಾಟರ್ನ್ನ ಅಬ್ಸರ್ವ್ ಮಾಡಬೇಕೀಗ. ಸೊ ಎವ್ರಿ
ಆಡ್ ಟೈಮ್ ಟಾಗಲ್ ಮಾಡಿದಾಗ ಏನಾಗ್ತಿದೆ, ಸ್ವಿಚ್ಚು ಆಫ್ ಆಗ್ತಿದೆ. ಎವ್ರಿ ಈವನ್ ಟೈಮ್ ಇಟ್ ಇಸ್ ಆನ್. ಓಕೆ, ಅಂದಮೇಲೆ 77 ಟೈಮ್ಸ್ ಅಂತಂದ್ರೆ 77 ಏನದು ಈವನ್ ಆಡ್? ಸೊ 77 ಅನ್ನೋದು ಆಡ್. ಅಂದಮೇಲೆ ಏನಾಗಿರುತ್ತೆ ಸ್ವಿಚ್ ವಿಲ್ ಬಿ ರಿಮೈನ್ಡ್. ಓಕೆ, ಸೊ ರೀಸನ್ ಏನಂತ ಬರೀತೀರಾ ನೀವಿಲ್ಲಿ? ಸೊ ಯು ಕ್ಯಾನ್ ರೈಟ್, ಏನ್ ಬರೀಬಹುದು ಅಂದ್ರೆ ದ ಸ್ವಿಚ್ ಟರ್ನ್ಸ್ ಆಫ್. ಸ್ವಿಚ್ ಟರ್ನ್ಸ್ ಆಫ್ ಯಾಕೆ ಅಂತಂದ್ರೆ ಬಿಕಾಸ್ every odd times of the toggle turns off the switch. So every odd time ಏನ್ ಮಾಡ್ತಿದೆ, ಸ್ವಿಚ್ ನ ಆಫ್ ಮಾಡ್ತಿದೆ. ಓಕೆ, ಎಸ್. ದೆನ್ ಓಕೆ, ಲಿಸ್ವಿನಿ ಹ್ಯಾಸ್ ಅ ಲಾರ್ಜ್ ಆಡ್ ಎನ್ಸೈಕ್ಲೋಪೀಡಿಯಾ. ಓಕೆನಾ, ಒಂದು ಎನ್ಸೈಕ್ಲೋಪೀಡಿಯಾ ಅಂದ್ರೆ ಪದಕೋಶ ಅಂತ ಏನ್ ಹೇಳ್ತೀವಿ ಅದಿರುತ್ತೆ, ಡಿಕ್ಷನರಿ. ವೆನ್ ಶಿ ಓಪನ್ಡ್ ಇಟ್, ಸೆವ್ರಲ್ ಲೂಸ್ ಪೇಜಸ್ ಫೆಲ್ ಔಟ್ ಆಫ್ ಇಟ್. ಓಕೆ, ಸೊ ಪೇಜಸ್ ಯಾವುದು ಲೂಸ್ ಆಗಿತ್ತು ಅದೇನಾಗುತ್ತೆ, ಕೆಳಗಡೆ ಬಿದ್ದೋಗುತ್ತೆ. ಶಿ ಕೌಂಟೆಡ್ 50 ಶೀಟ್ಸ್ ಇನ್ ಟೋಟಲ್. ಎಷ್ಟು ಬಿದ್ದಿತ್ತು ಅಂತಂದ್ರೆ 50 ಶೀಟ್ಸ್ ಬಿದ್ದಿತ್ತು. ಓಕೆನಾ, ಈಚ್ ಪ್ರಿಂಟೆಡ್ ಆನ್ ಬೋತ್ ಸೈಡ್. ಸೊ ಒಂದು ಶೀಟ್ ಎರಡೂ ಸೈಡ್ ಪ್ರಿಂಟ್ ಆಗಿರುತ್ತೆ. ಕ್ಯಾನ್ ದ ಸಮ್ ಆಫ್ ದ ಪೇಜ್ ನಂಬರ್ಸ್ ಆಫ್ ದ ಲೂಸ್ ಶೀಟ್ಸ್ ಬಿ 6000? ಓಕೆನಾ, ಸೊ ಅದೆಲ್ಲ ಶೀಟ್ ನಂಬರ್ ಅಂದ್ರೆ ಪೇಜ್ ನಂಬರ್ನ ಆಡ್ ಮಾಡಿದ್ರೆ 6000 ಆಗ್ಬೋದಾ? ವೈ ಆರ್ ವೈ ನಾಟ್? ಸೊ ಈಗ ನೀವು ಅಬ್ಸರ್ವ್ ಮಾಡಿ, 50 ಶೀಟ್ಸ್ ಇದೆ. ಓಕೆ, ಸೊ 50 ಶೀಟ್ಸ್ ಅಲ್ಲಿ ಎಷ್ಟು ಪೇಜ್ ನಂಬರ್ ಇರೋಕ್ ಸಾಧ್ಯ? ಸೊ 50 ಶೀಟ್ಸ್ ಹ್ಯಾಸ್ 100 ಪೇಜ್ ನಂಬರ್ಸ್. ಯಾಕಂತಂದ್ರೆ ಬಿಕಾಸ್ ಈಚ್ ಶೀಟ್ ಪ್ರಿಂಟೆಡ್ ಬೋತ್ ದ ಸೈಡ್. ಎರಡು ಸೈಡ್ ಅಲ್ಲೂ ಪ್ರಿಂಟ್ ಆಗಿರುತ್ತಲ್ವಾ. ಸೊ ಈಗ ಒಂದು ಶೀಟ್ ಅಂತ ತಗೊಂಡ್ರೆ ಬ್ಯಾಕ್ ಸೈಡ್ ಪೇಜ್ ನಂಬರ್ ಇರುತ್ತೆ, ಫ್ರಂಟ್ ಸೈಡ್ ಪೇಜ್ ನಂಬರ್ ಇರುತ್ತೆ. ಅಂದ್ರೆ ಒಂದು ಶೀಟ್ ಅಲ್ಲಿ 2 ಸೈಡ್ ಪೇಜ್ ನಂಬರ್ ಇದೆ ಅಂತಂದ್ರೆ 50 ಶೀಟ್ಸ್ ಅಲ್ಲಿ ಪೇಜ್ ನಂಬರ್ ಎಷ್ಟಿರುತ್ತೆ? 100 ಪೇಜ್ ನಂಬರ್. ನಾನು ಪೇಜ್ ನಂಬರ್ ಎಷ್ಟು ಅಂತ ಹೇಳ್ತಿಲ್ಲ, 100 ಪೇಜ್ ನಂಬರ್ಸ್ ನಾವು ನೋಡ್ಬೋದು. ಓಕೆನಾ, ಸೊ ಅರ್ಥ ಆಯ್ತಲ್ವಾ? 100 ಅನ್ನೋದು ಪೇಜ್ ನಂಬರ್ದು ವ್ಯಾಲ್ಯೂ ಅಲ್ಲ, ನಂಬರ್ ಅಲ್ಲ ಅದು. ಎಷ್ಟು ಪೇಜ್ ನಂಬರ್ಸ್ ಇರುತ್ತೆ ಅಂತಂದ್ರೆ 100 ಪೇಜ್ ನಂಬರ್ಸ್ ಇರುತ್ತೆ. ಓಕೆ, ಸೊ 100 ಪೇಜ್ ನಂಬರ್ಸ್ ಇರುತ್ತೆ ಅಂತಂದ್ರೆ ಇದರಲ್ಲಿ 100 ಅಲ್ಲಿ ಎಷ್ಟು ಈವನ್ ಎಷ್ಟು ಆಡ್ ಇರ್ಬೋದು? 100 ಪೇಜ್ ನಂಬರ್ಸ್ ಇದೆ. 100 ಪೇಜಸ್ ಅಲ್ಲಿ 50 ಆಡ್ ನಂಬರ್ಸ್ ಇರುತ್ತೆ ಪೇಜು, 50 ಈವನ್ ನಂಬರ್ ಪೇಜ್ ಇರುತ್ತೆ. ಓಕೆನಾ, ಯಾಕಂದ್ರೆ ನೀವು ಒಂದು ಶೀಟ್ ಅಂತ ಕನ್ಸಿಡರ್ ಮಾಡಿ. ಸೊ ಹಿಂದೆಗಡೆ ಈಗ ಫಾರ್ ಎಕ್ಸಾಂಪಲ್ 51 ಇತ್ತು ಪೇಜ್ ನಂಬರ್. ಸೊ ಅದರದ್ದು ನೆಕ್ಸ್ಟ್ ಸೈಡ್ ಏನಾಗಿರುತ್ತೆ? 52 ಆಗಿರುತ್ತೆ ಅಲ್ವಾ? ಹಾಗೆ ಒಂದು ಶೀಟ್ ಅಲ್ಲಿ ಒಂದು ಆಡ್ ಒಂದು ಈವನ್ ಅಂದಮೇಲೆ 100 ಶೀಟ್ಸ್ ಅಲ್ಲಿ 100 ಪೇಜ್ ನಂಬರ್ ಅಲ್ಲಿ 50 ಆಡ್ ನಂಬರ್ ಇರುತ್ತೆ, 50 ಈವನ್ ನಂಬರ್ ಇರುತ್ತೆ. ಸೊ ಈಗ 50 ಆಡ್ ನಂಬರ್ಸ್ ಇತ್ತು, ಅದರದನ್ನ ಎಲ್ಲಾ ಪೇಜ್ ನಂಬರ್ನ ಸಮ್ ಮಾಡಿದ್ವಿ. ಓಕೆನಾ, ಸಮ್ ಏನಾಗುತ್ತೆ? 50 ಶೀಟ್ಸ್ ಸಮ್, ಆಡ್ ನಂಬರ್ದು ಸಮ್ ಏನಾಗಿರುತ್ತೆ? ಈವನ್ ಆಗಿರುತ್ತೆ ಅಲ್ವಾ? ಸೊ ಈಗ 2 ಈವನ್ ನಂಬರ್, ಈಗ ನೆಕ್ಸ್ಟ್ 53 ಇರುತ್ತೆ ಅನ್ಕೊಳ್ಳಿ. ಸೊ ಇವೆರಡು ನಂಬರ್ನ ಆಡ್ ಮಾಡಿದ್ರೆ ಏನಾಗುತ್ತೆ? ಈವನ್ ಆಗುತ್ತೆ. ಯಾಕಂತಂದ್ರೆ ಆಡ್ ನಂಬರ್ ಇದ್ದಾಗ ಪೇರ್ ಆಗುತ್ತೆ. ಪೇರ್ ಅಂದಮೇಲೆ ಈವನ್ ನಂಬರ್ ಕೊಡುತ್ತೆ. ಹಾಗೆ 50 ಶೀಟ್ಸ್ ಇದೆ, 50 ಆಡ್ ನಂಬರ್ಸ್ ಪೇಜಸ್ ಇದೆ. ಓಕೆ, ಅಂದಮೇಲೆ ಅದನ್ನೆಲ್ಲ ಆಡ್ ಮಾಡಿದ್ರೆ ನಮ್ಗೆ ಈವನ್ ನಂಬರ್ ಆಗುತ್ತಲ್ವಾ? ಎಲ್ಲ ಪೇರ್ ಆಗುತ್ತಲ್ವಾ? ಎಸ್. ಸೊ ಆಬ್ವಿಯಸ್ಲಿ ಈವನ್ ನಂಬರ್ ಸಮ್ ಮಾಡಿದಾಗ ಈವನ್ ಆಗುತ್ತೆ. ಸೊ ಇವಿಷ್ಟು ನಂಬರ್ನ ಆಡ್ ಮಾಡಿದಾಗ ಏನಾಗುತ್ತೆ? ಈವನ್ ನಂಬರ್ ಸಿಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಇದನ್ನ ಮತ್ತೆ ರಿಪೀಟ್ ಮಾಡ್ತೀನಿ. 50 ಶೀಟ್ಸ್ ಬಿದ್ದಿರೋದು. ಓಕೆನಾ, ಸೊ 50 ಶೀಟ್ಸ್ ಇದೆ ಅಂದಮೇಲೆ ಅದರಲ್ಲಿ 100 ಪೇಜ್ ನಂಬರ್ಸ್ ಇರುತ್ತೆ. ಸೊ ಬ್ಯಾಕ್ ಮತ್ತೆ ಫ್ರಂಟ್ ಅಂತ ಕೌಂಟ್ ಮಾಡಿದ್ರೆ 100 ಪೇಜ್ ನಂಬರ್ಸ್ ಇರುತ್ತೆ. ಸೊ 100 ಪೇಜ್ ನಂಬರ್ಸ್ ಅಲ್ಲಿ 50 ಆಡ್ 50 ಈವನ್ ಇರುತ್ತಲ್ವಾ? ಸೊ ದೆನ್ ನಾವೇನ್ ಮಾಡ್ಬೇಕು? ಅವ್ರು ಕೇಳ್ತಿರೋ ಕ್ವಶನ್ ನೋಡಿ, ಕ್ಯಾನ್ ದ ಸಮ್ ಆಫ್ ದ ಪೇಜ್ ನಂಬರ್, ಅಂದ್ರೆ ಈ 100 ಪೇಜ್ ನಂಬರ್ಸ್ ಏನಿದೆ ಅಷ್ಟನ್ನು ಆಡ್ ಮಾಡ್ತಿದೀವಿ. ಓಕೆ, ಸೊ ಅದೇನಾಗಿರುತ್ತೆ? 6000 ಆಗಿರುತ್ತಾ? 6000 ಅನ್ನೋದೇನು? ಈವನ್. ಸೊ ನಾವಿಲ್ಲಿ ಪೇಜ್ ನಂಬರ್ನ ಆಡ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಮಗೆ ಪೇಜ್ ನಂಬರ್ ಎಲ್ಲಿಂದ ಶುರುವಾಗಿತ್ತು, ಯಾವ ಪೇಜಲ್ಲಿ ಏನಿದು ಅಂತ ನಮ್ಗೆ ಗೊತ್ತಿಲ್ಲ. ಓಕೆ, ಅಂದಮೇಲೆ ಈವನ್ ಬರುತ್ತಾ ಆಡ್ ಬರುತ್ತಾ ಅಂತ ಚೆಕ್ ಮಾಡಿದ್ರೆ ವಿ ಕ್ಯಾನ್ ಸೇ ಎಸ್ ಆರ್ ನಾಟ್. ಓಕೆ, ಸೊ ಈಗ 100 ಪೇಜ್ ನಂಬರ್ಸ್ ಅಲ್ಲಿ 50 ಆಡ್ 50 ಈವನ್ ಇರುತ್ತೆ. ಸೊ ಈ 50 ಆಡ್ ನಂಬರ್ಸ್ನು ಆಡ್ ಮಾಡಿದಾಗ ನಮಗೆ ಸಮ್ ಈವನ್ ಆಗಿರುತ್ತೆ.
ಯಾಕಂತಂದ್ರೆ ಈವನ್ ಟೈಮ್ಸ್ ಆಫ್ ಆಡ್ ನಂಬರ್ಸ್ನ ಆ್ಯಡ್ ಮಾಡಿದಾಗ ಈವನ್ ಬರುತ್ತೆ. ಓಕೆ, 50 ಈವನ್ ನಂಬರ್ಸ್ ಎಷ್ಟಿದ್ರು ಆ್ಯಡ್ ಮಾಡಿದಾಗ ಈವನ್ನೇ ಬರುತ್ತೆ. ಸೊ 2 ಈವನ್ ನಂಬರ್ನ ಆ್ಯಡ್ ಮಾಡಿದಾಗ ಈವನ್ ನಂಬರ್ ಸಿಗುತ್ತಲ್ವಾ. ಸೊ ದೇರ್ ಫೋರ್ ದ ಸಮ್ ಆಫ್ ಆಲ್ ದ ಪೇಜ್ ನಂಬರ್ ಈಸ್ ಈವನ್. ಸೊ ಎಲ್ಲ ಪೇಜ್ ನಂಬರ್ ಈವನ್ ಆಗಿದೆ. ಆ್ಯಂಡ್ 6000 ಈಸ್ ಆಲ್ಸೋ ಈವನ್. 6000 ಇಲ್ಲಿ ಸಮ್ ಏನಿದೆ ಅದು ಕೂಡ ಈವನ್ ಇದೆ ಅಲ್ವಾ. ಸೊ ದೆನ್ ವಿ ಕ್ಯಾನ್ ಸೇ there is a possibility of getting the sum how much 6000. ಓಕೆನಾ. ಸೊ ಸಮ್ 6000 ಆಗೋ ಪಾಸಿಬಿಲಿಟಿ ಇದೆ, ಆಗಬಹುದು. ಓಕೆನಾ. ಎಸ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ. ಓಕೆನಾ. ಥ್ಯಾಂಕ್ ಯು.